ಹಣ ಮತ್ತು ಐಶ್ವರ್ಯದ ವಿಶ್ವಮಂತ್ರ ಮತ್ತು ತಂತ್ರ. ಇದರಲ್ಲಿ ಎಲ್ಲ ಅಫರ್ಮೇಷನ್ಸ್ ಇದೆ. ಪ್ರತಿಯೊಂದು ಇದೆ. ಐ ಮೀನ್ ಒಂದೊಂದೇ ಹೇಳ್ತೇನೆ ನಿಮಗೆ ಚಾಪ್ಟರ್ ವೈಸು. ಹಣದ ಅಫರ್ಮೇಷನ್, ಮನಿ ಮೆಡಿಟೇಷನ್ ಮಾಡೋದು ಹೇಗೆ, ಜಮೀನು ತೆಗೆದುಕೊಳ್ಬೇಕಂತಂದರೆ ಯಾವ ಅಫರ್ಮೇಷನು ಟೆಕ್ನಿಕ್ ಮಾಡಬೇಕು, ಮನೆ ಕಟ್ಟಬೇಕು ಅಂತಂದರೆ ಏನು ಮಾಡಬೇಕು, ಕಮರ್ಷಿಯಲ್ ಕಟ್ಟಡ ಕಟ್ಟಲು ಅಥವಾ ಕೊಳ್ಳಲು ಯಾವ ಅಫರ್ಮೇಷನ್ ಟೆಕ್ನಿಕ್ ಮಾಡಬೇಕು, ಸೈಟ್ ಕೊಳ್ಳೋದಕ್ಕೆ, ಎಸ್ಟೇಟ್ ಕೊಳ್ಳೋದಕ್ಕೆ, ವ್ಯಾಪಾರದಲ್ಲಿ ಲಾಭ ಬರೋದಕ್ಕೆ, ಕನಸಿನ ಉದ್ಯೋಗ, ಯಾರಿಗಾದರೂ ನಾನು ಎಂಪ್ಲಾಯಿ ಆಗಲೇಬೇಕು, ನಾನು ದುಡಿತೀನಿ, ನನಗೆ ವ್ಯಾಪಾರ ಮಾಡೋಕ್ಕಾಗೋಲ್ಲ ಅನ್ನೋಂಥವ್ರಿಗೆ ಉದ್ಯೋಗಕ್ಕೋಸ್ಕರ, ಡ್ರೀಮ್ ಜಾಬ್ಗೋಸ್ಕರ, ಕೋರ್ಟ್ ಕೇಸ್ ಗೆಲ್ಲೋದಕ್ಕೆ, ಸೊ ಮದುವೆ ಆಗೋದಕ್ಕೆ, ಅನಾರೋಗ್ಯ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ಅದಕ್ಕೆ ಅಫರ್ಮೇಷನ್ ಟೆಕ್ನಿಕ್ ಯಾವುದು, ಚಿನ್ನ ಬಂಗಾರವನ್ನು ಖರೀದಿ ಮಾಡೋದಕ್ಕೆ, ವಿದ್ಯಾಭ್ಯಾಸ, ಒಳ್ಳೆ ಎಜುಕೇಷನ್, ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ, ಸುಮಧುರ ಸಂಬಂಧಕ್ಕಾಗಿ ಅಂದರೆ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು ಅಂತಂದರೆ, ಪೆಟ್ಸ್ ಹೆಲ್ತ್, ಮನೆಯಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ವಿದೇಶ ಪ್ರಯಾಣ, ಸುಖ ಪ್ರಯಾಣ, ಕೊಟ್ಟ ಹಣ ಮರಳಿ ಪಡೆಯಲು. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇರುತ್ತೆ. ನಾವು ದುಡ್ಡು ಕೊಟ್ಬಿಟ್ಟಿರ್ತೀವಿ, ವಾಪಸ್ಸು ಅವ್ರು ಕೊಡ್ತಿರಲ್ಲ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾರೆ. ಅದಕ್ಕೆ ಟೆಕ್ನಿಕ್ಸ್ ಮತ್ತು ಅಫರ್ಮೇಷನ್ಸ್ ಇದೆ. ಸಾಲ ತೀರಿಸೋದಕ್ಕೆ ವೆರಿ ಇಂಪಾರ್ಟೆಂಟ್. ನಾನಿವತ್ತು ಬ್ಲೂ ಪ್ರಿಂಟು ಕೊಡ್ತೀನಿ. ಸೊ ಅದ್ರ ಜೊತೆ ಸಾಲ ತೀರಿಸೋದಕ್ಕೆ ಇದರಲ್ಲೂ ಮೆನ್ಷನ್ ಮಾಡಿದ್ದೇನೆ.